ಅಪರೂಪಕ್ಕೊಮ್ಮೆ ಈ ಒಂದು ರೇಷ್ಮೆ ಪರೋಟನ ಮನೆಯೊಳಗೆ ಟ್ರೈ ಮಾಡಿರಿ. ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಸಾಫ್ಟಾಗಿನೂ ಇರ್ತಾವೆ ಈ ಪ್ಲೇನ್ ಪರೋಟ. ಇದು ಮಾಡೋದು ಭಾಳ ಸುಲಭ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ರೇಷ್ಮೆ ಪರೋಟ ಮಾಡತ್ತೀನಿ. ಈ ರೇಷ್ಮೆ ಪರೋಟಕ್ಕೆ ನಾವು ಮೈದಾ ಆಲೂಗಡ್ಡೆ ಬಳಸಿರ್ತೀವಿ. ಮೈದಾ ಅವಾಯ್ಡ್ ಮಾಡೋರು ಗೋಧಿ ಹಿಟ್ಟನ್ನು ಹಾಕಿ ಮಾಡ್ಬೋದು. ಈ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಜಾಸ್ತಿ ಬರ್ತೈತಿ. ಅದಕ್ಕೋಸ್ಕರ ನಾನು ಮೈದಾ ಬಳಸೀನಿ. ಅದು ಯಾವಾಗಲೂ ನಾವು ಮೈದಾ ಬಳಸೋದು ಕಡಿಮೆ, ಅಪರೂಪಕ್ಕೊಮ್ಮೆ ಯಾವಾಗಲಾದರೂ ಒಂದು ಸಲ ಮಾಡ್ತಿರ್ತೀನಿ ಅಷ್ಟೆ. ಇದು ಮತ್ತು ಆಲೂಗಡ್ಡೆನೂ ಅಷ್ಟು ಜಾಸ್ತಿ ಏನು ಬೇಡ. ಒಂದೆರಡು ಆಲೂಗಡ್ಡೆ ತೊಗೊಂಡಿನಿ, ಒಂದು ಅರ್ಧ kg ಹಿಟ್ಟಿಗೆ. ಈ ಆಲೂಗಡ್ಡೆ ಬೇಯಿಸಿ ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ, 2 ಆಲೂಗಡ್ಡೆ ದೊಡ್ಡ ಸೈಜಿಂದು. ಅದಕ್ಕೆ ನಾವು ಇದನ್ನ ತುರಿತೀವಿ. ಕೈಯಿಂದ ಮೆತ್ತಗೆ ಮಾಡೋದ್ರ ಬದಲಾಗಿ ನಾವು ಈ ಥರ ತುರಿದಿಟ್ಕೊಂಡಾಗ ಒಂದು ಸ್ವಲ್ಪ ಗಂಟುಗಳು ಬರೋದಿಲ್ಲ ಆಲೂಗಡ್ಡೆದು. ಹೀಗಾಗಿ ನಾವು ಇದನ್ನ ತುರಿದಿಟ್ಕೋಬೇಕಾಗ್ತೈತಿ. 2 ಆಲೂಗಡ್ಡೆನೂ ತುರಿದು ಒಂದು ಕಡೆ ಇಟ್ಕೊಳ್ರಿ. ಈ ಕಡೆ ಮೈದಾ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಳ್ಬೇಕು. ಈ ತುರಿದಿಟ್ಟುವಂತಹ ಆಲೂಗಡ್ಡೆಗೆ ನಾವು ಇದಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಸೇರಿಸಬೇಕಾಗ್ತೈತಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಉಪ್ಪು ಇವೆಲ್ಲ ಹಾಕಬೇಕಾಗ್ತೈತಿ. ಚಿಲ್ಲಿ ಫ್ಲೇಕ್ಸು ನಾನೇನು ರೆಡಿ ತೊಗೊಂಬಂದಿರೋದಲ್ಲ, ಮನೆಯೊಳಗನ ಮಾಡಿರೋದು. ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿದ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗ್ತೈತೆ ನೋಡಿರಿ. ಈಗ ಆಲೂಗಡ್ಡೆ ತುರಿದಿಟ್ಕೊಂಡೇನಿ. ತುರಿದಿರುವಂತಹ ಆಲೂಗಡ್ಡೆಗೆ ನಾವು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಆದಮೇಲೆ 1.5 ಚಮಚದಷ್ಟು ಜೀರಿಗೆ. ಆಲೂಗಡ್ಡೆ ಹಾಕಿರ್ತೀವಲ್ಲ, ಹೀಗಾಗಿ ಇದಕ್ಕೆ ನಾವು ಮೈದಾ ಮತ್ತು ಆಲೂಗಡ್ಡೆ ಬಳಸಿರೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿ ಅಂತ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು ಜೀರಿಗೆ. ಚಿಲ್ಲಿ ಫ್ಲೇಕ್ಸ್ 1 ಚಮಚದಷ್ಟು ಮತ್ತು ಒಂದು ದೊಡ್ಡ ಲೋಟದಷ್ಟು, ಅಂದರೆ ಹೆಚ್ಚು ಕಡಿಮೆ ಅದು ಅರ್ಧ kg ಅಷ್ಟು ಹಿಡಿತೈತಿ. ಅಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪ 2ರಿಂದ 3 ಚಮಚದಷ್ಟು ಅಷ್ಟು ನಾವು ಎಣ್ಣೆನ ಹಾಕಿ ಹಿಟ್ಟನ್ನು ಕಲಸಬೇಕು. ಇದು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಸ್ವಲ್ಪ ಮೆತ್ತಗೆ ಬೆಂದಿರೋದ್ರಿಂದ ನೀರು ಹಿಡಿಯೋದಿಲ್ಲ ಇದು. ನಾನು ಆಲೂಗಡ್ಡೆ ಸ್ವಲ್ಪ ಮೆತ್ತಗನ ಬೇಯಿಸ್ಕೊಂಡಿದ್ದೆ, ಯಾಕಂದ್ರೆ ಕುಕ್ಕರ್ನಾಗ ಇಟ್ಟಿದ್ದೆ, ಅದು ಭಾಳ ಮೆತ್ತಗೆ ಬಂದಿತ್ತು. ಮೆತ್ತಗೆ ಬೇಯಿಸ್ಕೊಂಡಾಗ ಇದು ಒಂದು ಸ್ವಲ್ಪನೂ ನೀರು ಹಿಡಿಯೋದಿಲ್ಲ. ಸರಿಯಾಗಿ ಹಿಟ್ಟನ್ನು ಕಲಸ್ಕೊಳ್ರಿ. ಕಲಸಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಹಿಟ್ಟನ್ನು ಸ್ವಲ್ಪ ನೆನೆಸೋದಕ್ಕೆ ಬಿಟ್ಬಿಡಬೇಕು. ಜಾಸ್ತಿ ಟೈಮಿಗೆ ನೆನೆಸೋ ಅವಶ್ಯ ಇಲ್ಲ, ಒಂದು 5ರಿಂದ 10 ನಿಮಿಷ ನೆನೆದ್ರೆ ಸಾಕು. ಅಕಸ್ಮಾತಾಗಿ ನಾವು ಆಲೂಗಡ್ಡೆನ ನಾವು ತರಿ ಮಾಡಿ ಹಾಕಿರೋದ್ರಿಂದ ಅಕಸ್ಮಾತಾಗಿ ಜಲ್ದಿನ ನೀರು ಒಡಿತು ಅಂತಂದ್ರೆ ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು. ಆದರೆ ಜಾಸ್ತಿ ಅಲ್ಲ, ಟೇಸ್ಟ್ ಕಡಿಮೆ ಆಗ್ತತಿ. ಅದಕ್ಕೆ ನೀವು ಆದಷ್ಟು ಸ್ವಲ್ಪನ ನಾವು ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಭಾಳ ಜನ ಇದ್ದರೆ ಸ್ವಲ್ಪನ ನೀವು ತಿಂಡಿಗೆ ರೆಡಿ ಮಾಡ್ಕೋಬೋದು ಅಥವಾ ಲಂಚ್ ಬಾಕ್ಸ್ಗೂ ಮಾಡ್ಕೋಬೋದು. ಜಾಸ್ತಿ ಹಿಟ್ಟು ಕಲಸಿಟ್ಕೊಂಡ್ರೆ ಅದು ನೀರು ಒಡೆದು ಭಾಳ ಮೆತ್ತಗಾಗ್ತತಿ. ಈಗ ನೋಡ್ಬೋದು, ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡೇನಿ. ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಇದನ್ನ ಒಂದು 10 ನಿಮಿಷ ಹಿಟ್ಟನ್ನು ನೆನೆದಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ನ ಏನಾದರೂ ಮುಚ್ಚಿ ನೀವು ಒಂದು 5ರಿಂದ 10 ನಿಮಿಷ ನೆನೆಸೋದಕ್ಕೆ ಬಿಟ್ಬಿಡ್ರಿ. ಸ್ವಲ್ಪ ಗಟ್ಟಿಯಾಗಿ ಏನು ಬೇಡ, ಒಂಚೂರು ಸಾಫ್ಟಾಗಿರಲಿ. ಈಗ ನಾನೊಂದು 10 ನಿಮಿಷ ನೆನೆಸೋದಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಬೇಯಿಸ್ಕೋಬೇಕು. ಅಥವಾ ನೀವು ಹಿಟ್ಟು ಹಚ್ಚೋಕೆ ಇಷ್ಟ ಇಲ್ಲಾಂದ್ರೆ ನೀವು ಬರೀ ಎಣ್ಣೆ ಹಚ್ಚಿನ ಉದ್ಕೋಬೋದು. ಆದರೆ ಹೋಳ್ಗೆ ತಗಡು ಅಂತ ಇರ್ತೈತೆ ನೋಡಿರಿ, ಅದರೊಳಗೆ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಉದ್ಕೋಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿ ಉದ್ದೋದನ್ನು ತೋರಿಸಾತೀನಿ. ಹಿಟ್ಟನ್ನು ಒಂಚೂರು ಹಚ್ಚಬೇಕು, ಇಲ್ಲಾಂದ್ರೆ ಯಾಕಂದರೆ ಇದು ಒಂದು ಸ್ವಲ್ಪ ಹಿಟ್ಟು ಸಾಫ್ಟಾಗಿರ್ತೈತಲ್ಲ, ಒಣ ಹಿಟ್ಟನ್ನು ಹಚ್ಚಿನ ಉದ್ಕೊಳ್ಬೇಕಾಗ್ತೈತಿ. ನೀವು ಹೋಳ್ಗೆ ತಗಡಿನೊಳಗೆ ಮಾಡೋದಾದ್ರೆ ಅದಕ್ಕೇನು ಹಿಟ್ಟು ಹಚ್ಚೋ ಅವಶ್ಯ ಏನಿಲ್ಲ. ಬರೀ ಸ್ವಲ್ಪ ಎಣ್ಣೆ ಹಚ್ಚಿದ್ರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಉದ್ಬೋದು. ಈಗ ನೋಡ್ರಿ, ನಾನು ಹಿಟ್ಟು ಹಚ್ಚಿ ಮಾಡಿರೋದ ತೋರಿಸಾತೀನಿ. ಈಗ ಇಷ್ಟು ತೆಳ್ಳಗೆ ಉದ್ಕೊಂಡೇನಿ. ಈಗ ಇವನ್ನ ಬೇಯಿಸ್ಕೋಬೇಕು 2 ಕಡೆ. ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿ ಬೇಯಿಸ್ಕೊಳ್ರಿ. ನಾನಿಲ್ಲಿ ತಿರುವಿ ಹಾಕಿದ್ದೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಈ ಒಂದು ಪರೋಟಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿದರೆ ಭಾಳ ರುಚಿ ಅಂತ ಅನಿಸ್ತೈತಿ. ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ಬಿಸಿ ಆದಂಥ ರೇಷ್ಮೆ ಪರೋಟ ರೆಡಿ ಆಯ್ತು.
ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನೆ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ. ಹೆಚ್ಚು ವಿಡಿಯೋಗಳನ್ನು ನೋಡೋದ್ರಿಂದ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದಾಗತ್ತೆ ಮತ್ತು ಇನ್ನೂ ನನಗೆ ಹೆಚ್ಚು ಒಂದು ರೆಸಿಪಿಗಳನ್ನು ಹಾಕೋದಕ್ಕೆ ಒಂದು ಹೆಲ್ಪ್ ಆಕತಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಸುಲಭವಾಗಿ ಮಾಡುವಂತಹ ರೇಷ್ಮೆ ಪರೋಟ ಎಷ್ಟು ಸಾಫ್ಟ್ ಆಗೈತೆ ಅನ್ನೋದನ್ನು, ಎಷ್ಟು ಈಸಿಯಾಗಿ ನಾವು ಅದು ಕೈಯಿಂದ ಕಟ್ ಆಗ್ತೈತಿ ಮತ್ತು ಅಷ್ಟು ಮೆತ್ತಗೂ ಆಗಿರ್ತೈತಿ. ಭಾಳ ಟೇಸ್ಟ್ ಅಂತ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.